ಗ್ರಾಮದ ಮಧ್ಯಭಾಗದಲ್ಲಿ ಸರ್ಕಾರಿ ಜಾಗವಿದ್ರೂ ಕೂಡ ಗ್ರಾಮದಿಂದ ಹೊರವಲಯದಲ್ಲಿರುವಂತಹ ಶಾಲಾ ಆವರಣದಲ್ಲಿ ಗ್ರಾಮಸ್ಥರ ವಿರೋಧದ ಮೇರೆಗೆ ನೂತನ ಅಂಗನವಾಡಿ ಕಟ್ಟಡವನ್ನ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದು, ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಕಟ್ಟಡ ಕಟ್ಟುವ ನೆಪದಲ್ಲಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ಅನ್ನ ಕಡೆದಿರುವಂತಹ ಘಟನೆ ದೇವಲಾಪುರ ಹೋಬಳಿಯ ಬೋರಿಕೊಪ್ಪಲು ಗ್ರಾಮದಲ್ಲಿ ಸಂಭವಿಸಿದೆ. ಬೋರಿಕೊಪ್ಪಲು ಗ್ರಾಮಕ್ಕೆ ನೂತನ ಅಂಗನವಾಡಿ ಕಟ್ಟಡ ಮಂಜೂರು ಆಗಿದ್ದು, ಜಿಲ್ಲಾ ಪಂಚಾಯಿತಿ ಮತ್ತು ಮಕ್ಕಳ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ 50ರ ಅನುಪಾತದಲ್ಲಿ ಅನುದಾನ ಬಿಡುಗಡೆಯಾಗಿದೆ. ಈ ಕಟ್ಟಡಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈಗ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಕರಡಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ನೆರೆಗಾರ ಯೋಜನೆ ಅಡಿ ನಿರ್ಮಾಣವಾಗುತ್ತಿರುವಂತಹ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅವೈಜ್ಞಾನ ನಡೆಯಿಂದ ತರಾತುರಿಯಲ್ಲಿ ಗ್ರಾಮದ ಹೊರವಲಯದಲ್ಲಿ 500 ಮೀಟರ್ ದೂರದಲ್ಲಿರುವಂತಹ ಶಾಲೆಯ ಆವರಣದಲ್ಲಿ ಅಂಗನವಾಡಿ ಕಟ್ಟಡ ಕಟ್ಟಲು ಪೂರ್ವ ತಯಾರಿ ನಡೆಸಿದ್ದಾರೆ. ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಸರ್ಕಾರಿ ಜಾಗವನ್ನ ಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಊರಿನ ಹೊರಭಾಗದ ಕಟ್ಟಡ ಕಟ್ಟಲು ಹೊರಟಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಮಕ್ಕಳಿಗೆ ಉಪಯೋಗವಾಗಲು ಗ್ರಾಮದಲ್ಲೇ ಅಂಗನವಾಡಿ ಕಟ್ಟಡವನ್ನ ಕಟ್ಟಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇನ್ನು ಕಿರಿಯದಾದ ಜಾಗದಲ್ಲಿ ಶಾಲೆಯು ನಡೆಯುತ್ತಿದ್ದು, ಮಕ್ಕಳ ಆಟ ಪಾಠಕ್ಕೆ ಇದೊಂದೇ ಜಾಗ ಇರುವುದು ಮತ್ತು ಗ್ರಾಮದಿಂದ 500 ಮೀಟರ್ ದೂರದಲ್ಲಿ ಅಂಗನವಾಡಿ ಕಟ್ಟಡವನ್ನ ಕಟ್ಟಿದ್ರೆ ಯಾರಿಗೂ ಕೂಡ ಉಪಯೋಗ ಆಗುವುದಿಲ್ಲ. ಪುಟ್ಟ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು ಊರಿನ ಹೊರಭಾಗಕ್ಕೆ ನಡೆದುಕೊಂಡು ಹೋಗಬೇಕಾಗುತ್ತೆ. ಗ್ರಾಮದ ಮಧ್ಯದಲ್ಲಿ ಸರ್ಕಾರಿ ಜಾಗ ಇರುವುದರಿಂದ ಇಲ್ಲಿಯೇ ಅಂಗನವಾಡಿ ನಿರ್ಮಾಣವಾಗಬೇಕು ಎಂದು ಗ್ರಾಮಸ್ಥರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾವುದೇ ಪೂರ್ವಪರ ತಿಳಿಯದೆ ಕಾಟಾಚಾರಕ್ಕೆ ಕಾಮಗಾರಿಯನ್ನ ನಿರ್ವಹಿಸಲು ಹೊರಟಿರುವಂತಹ ಕರಡಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನಡೆಯನ್ನ ಗ್ರಾಮಸ್ಥರು ಖಂಡಿಸಿದ್ದಾರೆ. ಸ್ವಾಮಿ, ಇಲ್ಲಿ ಸ್ಕೂಲ್ಗೆ ಜಾಗ ಇಲ್ಲ, ಹುಡುಗರಿಗೆ ಬಾತ್ರೂಮ್ ತಿರುಗಾಡೋಕ್ಕೆ ಜಾಗ ಇಲ್ಲ, ಊರೊಳಗೆ ಜಾಗ ಅದೇ, ಊರೊಳಗೆ ಅಂಗನವಾಡಿ ಕಟ್ಟಿ ಅಂತ ನಾವು ಗ್ರಾಮದವರೆಲ್ಲ ಮಾಡಿ ಹೋರಾಟ ಮಾಡಿ ಎಲ್ಲ ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀನಿ. ಸ್ವಾಮಿ. ಅದ್ರ ಗಮನಕ್ಕೆ ತಗೊಳ್ದೆಯ ಬೇಡ. ಮೊನ್ನೆ ಈ ಸಹ ಒಬ್ಬ ನನ್ನ ಕಂಟ್ರಾಕ್ಟ್ ಆಗದೆ ಅಂತ ಬಂದಿದ್ದ, ಬಂಗಾರಿ ಅಂತ ಹುಡುಗ, ಅವನ ಹೆಸರು. ಕರೆದ ನನ್ನ, ಅವನು ಕರೆದೇನಂದ, ಬಾಪ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಾತಾಡಿ ಕುಂತಿಲ್ಲ, ನಮ್ಗೆ ವಿಚಾರ ಗೊತ್ತಿಲ್ಲ, ಕಾಂಪೌಂಡ್ ಹೊಡೆದವ್ರೆ, ಯಾಕೆ ಹೊಡೆದ್ರು ಏನು ಅಂತ ನೀವು ಕ್ರಮ ತೊಗೋಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಬೇಕು ಅಂತ ಹೊಡೆದವ್ರು, ಬೇಕು ಅಂತ ಹೊಡೆದ್ರೆ ಅದು ಗೊತ್ತಿಲ್ಲ, ನಮ್ಮ ಗ್ರಾಮಕ್ಕೆ ಗೊತ್ತಿಲ್ಲ ಅದು ಹೊಡೆದಿರೋದು ಕಾಂಪೌಂಡ್ ಹೊಡೆದಿರೋದು ಏನು ಕೊಡಿದ್ರು ಅಂತಲೇ ಗೊತ್ತಿಲ್ಲ. ಅಷ್ಟು ಮಾತ್ರ ಗೊತ್ತು ಸರ್. ಯಾಕೆ ಕೊಡಿದ್ರು ಏನು ಅಂತ ವಿಚಾರಿಸಿ ನೋಡಬೇಕು. ನಮ್ಮಂತ ಬರಬೇಕು, ಅಂಗನವಾಡಿ ಕಟ್ಟಬೇಕಾದ್ರು ಬಂದು ನಮ್ಗೆ ಕೇಳಬೇಕಾಯ್ತು ಗ್ರಾಮದಿಂದ. ನೋಡಪ್ಪ ಅಂಗನವಾಡಿ ಕಟ್ತಾ ಇದ್ದೀವಿ, ನಾವು ಜಾಗ ಹೊಡಿತಾ ಇದ್ದೀವಿ, ಯಾರು 4 ಜನ ಬನ್ನಿ ಅಂತ ಕೇಳಬೇಕಾಗಿತ್ತು. ಸುಮ್ಮನೆ ಏಕಂತ ಬಂದು ಮಾಡಿಬಿಟ್ರೆ ಏನು ಮಾಡ್ತಾರೆ ನಮಗೆ ಗೊತ್ತು, ವಿಚಾರನೇ ಗೊತ್ತಿಲ್ಲ ನಮಗೆ. ಗ್ರಾಮದ ದಾಖಲೆ ಗ್ರಾಮದ ಬೋರಿಕೊಪ್ಪಲೂರು ಸ್ವಾಮಿ. ನಾವು ಕರಡಹಳ್ಳಿ ಪಂಚಾಯಿತಿ. ಈ ಕರಡಹಳ್ಳಿ ಪಂಚಾಯಿತಿ PDO ಮೇಡಮ್ ಅವರು ನಮಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಸ್ಕೂಲು ಊರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ, ಅಲ್ಲಿಗೆ ತಗೋಗಿ ಅಂಗನವಾಡಿ ಹಾಕಕ್ಕೆ ಮಾಡ್ತಾಯಿದ್ದಾರೆ. ಒಂದು ಮೇಜರ್ ಟ್ಯಾಂಕ್ ತಗೋಗಿ ತಿಟ್ಟಕ್ಕೆ ಇವರು ಭಾರಿ ಅನ್ಯಾಯ ಮಾಡ್ತಾಯಿದ್ದಾರೆ. PDO ಮೇಡಮ್ ಅವರು ಊರೊಳಗಡೆ ಜಾಗಿದ್ದು ಕೂಡ ಮಾಡ್ತಾಯಿಲ್ಲ. ಇವರು ಅಲ್ಲಿ ರಾಜಕಾರಣ ಬೆರೆಸ್ಕೊಂಡು ತಗೋಗಿ ಊರಿಂದ ಹೊರಗಡೆ ದೂರ ಆಗ್ತಾಯಿದ್ದಾರೆ ಸರ್. ಬಾಣ್ತಿರು ಬಸ್ರು ಹೋಗೋಕ್ಕೆ ಭಾರಿ ದೂರ ಆಯ್ತದೆ, ಹೋಗೋಕ್ಕಾಲ ಮಕ್ಕಳೆಲ್ಲ ಚಿಕ್ಕ ಮಕ್ಕಳಿಗೆ ಎತ್ಕೋಕ್ಕೆ ಬಿಡ್ಬೇಕಾಯ್ತದೆ ಒಂದಾಳು. ಊರೊಳಗಡೆ ಜಾಗ ಐತೆ, ನಾವು ಹೇಳಿದ್ರು ಮಾಡ್ತಾಯಿಲ್ಲ ಅವರು. PDO ಮೇಡಮ್ ಅವರು ಅಧ್ಯಕ್ಷರು ಮತ್ತೂರು ಮೇಷ್ಟ್ರು ಯಾರನ್ನು ಕೇಳದೆ, ಊರಿನವರು ಕೇಳದೆ ಬಂದೆ ಕಾಂಪೌಂಡ್ ಹೊಡೆದವನೇ ಸರ್. ಆಗ ಒಂದು ಪಂಚಾಯತಿ ಮಾಡ್ತಿದ್ದೆ ಊರೊಳಗೆ, ಹಿಂಗೆ ಕಾಂಪೌಂಡ್ ಹೊಡಿತಾವ್ರಿ ಅಂತ ಹೇಳೋದಕ್ಕೆ ಆಗ ಹೊಡ್ ಬಂದು, ಸ್ವಾಮಿ ಬೇಡಿ, ಕಾಂಪೌಂಡ್ ಹೊಡಿಬೇಡಿ, JCPನ ಇಂತು ಕಳಿಸ್ತೇವೆ, ಆಳ್ನು ಇಂತು ಕಳಿಸ್ತೇವೆ ಸ್ವಾಮಿ, ನಾವು ಯಾವುದು ಬಗರ್ಸ್ತೀವಿ ಅಂದ್ಬಿಟ್ಟಿದ್ದು ಇಂತು ಕಳಿಸ್ತೇವೆ. ಆಯ್ತೆ ಸ್ವಾಮಿ, ಜಾಗ ಅದೇ ತೋರಿಸ್ತೀವಿ, ಒಂದು ಅರ್ಧ ಅಡಿ ಹೆಚ್ಚು ಕಮ್ಮಿ ಜಾಗ ಅದೇ ತೋರಿಸ್ತೀವಿ. ಅದು ಗೌರ್ಮೆಂಟ್ ಜಾಗ, ಇದು ರೈತರ ಜಾಗ ಅಲ್ಲ, ಗೌರ್ಮೆಂಟ್ ಜಾಗ ಸ್ವಾಮಿ. ಯಾರು ಹೆಂಗಪ್ಪ ಅನ್ನಂಗಿರಲಿಲ್ಲ. 32 ಕುಂಟೆ ಜಾಗ ಅದೇ ಅಲ್ಲಿ, ಗೌರ್ಮೆಂಟ್ ಜಾಗ. 32 ಕುಂಟೆಲೆ ಅವ್ರು ತೆಂಗು ಮರ ನೆಟ್ಕೊಂಡವ್ರೆ, ಮನೇನ ಅಕ್ಕಪಕ್ಕ ಮನೆ ಕಟ್ಕೊಂಡವ್ರೆ. ಅವ್ರ ಮನೇನೂ ಕೇಳೋದು ಬೇಡ, ತೆಂಗು ಮರ ಕಡಿಯೋದು ಬೇಡ. ಈ ಜಾಗದಲ್ಲಿ ಮಾಡ್ರಪ್ಪ ಸರಿ ಆಯ್ತದೆ ಅಂತ ನಾವು ಹೇಳಿಕೆ ಕೊಡ್ತೀವಿ. ಗ್ರಾಮದವರು ಎಲ್ಲ ಹೇಳಿಕೆ ಕೊಡ್ತಾ ಇದ್ದೀವಿ. ನಮಗೆ ಹುಡುಗರಿಗೆ ಈ ತಿರುಗಾಡೋಕ್ಕೆ ಮೈದಾನ ಇಲ್ಲ, ಬಾತ್ರೂಮ್ ಮಾಡಿದ್ದೀವಿ, ನಾಳೆಗೆ ಆಟಕ್ಕೆ ಆಡೋದಿಲ್ಲ.
ಈಗ ಅಲ್ಲಾರು ಮೈದಾಬ ಕಟ್ಬಿಟ್ರೆ ಹೆಂಗೆ ತಿರ್ಗಾಡೋ ಹುಡುಗರು ಇಲ್ಲಿ ಬೇಡ ಅಂತ ನಾವು ಇಷ್ಟು ಮಾಡ್ತಾ ಇದ್ದೀವಿ ಸರ್. ಊರೊಳಗೆ ಮಾಡಿ ಜಾಗ ಅದೇ, ಜಾಗ ಇಲ್ದಿದ್ರೇನೋ ಎಲ್ಲಾರ ಮಾಡಿ ಸ್ವಾಮಿ ಅಂತ ನಾವು ಹೇಳಿಕೆ ಕೊಡುವ ಜಾಗ ಅದೇ. ಅದು ಒಂದು ಅರ್ಧ ಕಿಲೋಮೀಟ್ರ್ ಊರಿಗೂ ಇಲ್ಲಿಗೂ ಮಕ್ಕಳು ಬಾಣ್ತಿರು ಏನು ಬಂದರು, ಯಾವ ಸೌಲಭ್ಯ ಬಂದರು. ಈ 3 ವರ್ಷ ತಗೊಂಡು ಯಾವುದು ಮಕ್ಳಿಗೂ ಕೊಡ್ತಾ ಇಲ್ಲ, ಜನಕ್ಕೂ ಕರೀತಾ ಇಲ್ಲ. ಊರೊಳಗೆ ನಾನು ಅಂಗನವಾಡಿ ಮಾಡ್ತಾ ಇದ್ದೆ. ಇಲ್ಲಿ ಯಾರೂ ಹೇಳಿಲ್ಲ ಕೇಳಿಲ್ಲ, ಬೆಳಗ್ಗೆನೆ ಬಂದು ಹೊಡೆದಿರೋದು. ಗ್ರಾಮದವ್ರು ಯಾರೂ ಇರಲಿಲ್ಲ. ನಮ್ಮ ಹುಡುಗ ಇಲ್ಲಿ ಯಾರು ಬಾತ್ರೂಮ್ಗೆ ಹೋಗಕ್ಕೆ ಬಂದು ಕೇಳಿರೋದು. ಇಲ್ಲಿ ಕೇಳಿದ್ದಕ್ಕೆ ಅಷ್ಟೊತ್ತಿಗೆ ಅವ್ರನ್ನ ಬರೋಳಿದ್ರು, ಗ್ರಾಮದವ್ರನ್ನ ಬಂದು ಇಲ್ಲಿ ಜಗಳ ಮಾಡಿದ್ರು. ಅವರು ಇಲ್ಲ ನಾವು ಹೇಳಿದ್ದೀವಿ, ಆಫೀಸ್ಗೆ ಹೇಳಿದ್ದೀವಿ ಅಂತ ಚರ್ಚೆ ಮಾಡಿದ್ರು. ಅವರು ಚರ್ಚೆ ಮಾಡಿ ಆಮೇಲೆ ಇವರೆಲ್ಲ ಕರೆಸಿ ಜಗಳ ಮಾಡಿ ಕಳಿಸಿದ್ರು ಸರ್. ಅಲ್ಲಿಂದಿಲ್ಗೆ ಅಲ್ಲಿ ಜಾಗ ಐತೆ ಊರೊಳಗಡೆ. ಅವರು ಗ್ರಾಮದವರು ಬರ್ತೀವಿ ಅಂತ ಅಲ್ಲೇ ಕೊಡ್ತೀವಿ ಅಂತ ಅವ್ರ ಜಾಗನ ಕೊಡ್ತೀವಿ ಅಂತ ಅವ್ರೆ ಕಟ್ಟೋಕ್ಕೆ. ಇಲ್ಲಿ ಕಟ್ಟೋದು ಬೇಡ ಅಂತ ಗ್ರಾಮದವರು ಅಲ್ಲೇ ಕಟ್ಟಲಿ, ಅಲ್ಲಿಂದ ಮಕ್ಳು ಇಲ್ಲಿಗೆ ಬರೋಕ್ಕಾಗಲ್ಲ. ಸ್ಕೂಲ್ ಮಕ್ಕಳು ಇಲ್ಲಿ ಏನಿದ್ರೆ ಫ್ರೀಡ್ ಇರಬೇಕು ಮಕ್ಕಳಿಗೆ.